ನಮಸ್ತೆ ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ಈ ವೀಕೆಂಡ್ ನಮ್ಮ ತೋಟದಲ್ಲಿ ಏನೆಲ್ಲ ಕೆಲಸ ಮಾಡಿದ್ವಿ ಅಂತ ಹೇಳಿ ತೋರಿಸ್ತಾ ಹೋಗ್ತೀನಿ. ಹೇಗಿದ್ರು ಒಂದು 3 ಡೇಸ್ ರಜಾ ಇದೆಯಲ್ಲ ಅಂತ ಹೇಳಿ ತೋಟದ ಕಡೆ ಹೊರಟ್ವಿ. ಹಾಗೆ ಹೋಗಬೇಕಾದ್ರೆ ಒಂದು ನರ್ಸರಿಗೆ ಭೇಟಿ ಮಾಡಿ ಅಲ್ಲೊಂದಷ್ಟು ಗಿಡಗಳನ್ನ ತೊಗೊಂಡು ಹೋದ್ವಿ. ಹೇಳಬೇಕಂದ್ರೆ ನಾವು ಹಣ್ಣು ಗಿಡಗಳನ್ನೆಲ್ಲ ಅಟ್ ಎ ಟೈಮ್ ಪ್ಲ್ಯಾಂಟೇಷನ್ ಮಾಡಿಲ್ಲ, ಏಕೆಂದರೆ ಫೈನಾನ್ಷಿಯಲಿ ಬರ್ಡನ್ ಆಗುತ್ತೆ ಅನ್ನೋ ಕಾರಣಕ್ಕೆ ಯಾವಾಗೆಲ್ಲ ತೋಟದ ಕಡೆ ಹೋಗ್ತಾ ಇರ್ತೀವಿ ಒಂದು 5-10 ಈ ಥರ ಗಿಡಗಳನ್ನ ತೊಗೊಂಡೋಗಿ ನೆಡ್ತೀವಿ. ಈ ಬಾರಿನೂ ಅಷ್ಟೇ ತೋಟಕ್ಕೆ ಒಂದು 7 ಗಿಡನ ತೊಗೊಂಡೋಗಿ ಅದರ ಮಾರನೇ ಬೆಳಿಗ್ಗೆ ಗೋವಿಂದ ಮತ್ತು ನಮ್ಮ ಮನೆಯವರು ಇಬ್ಬರು ಸೇರಿ ಗಿಡವನ್ನು ನೆಡೋಕ್ಕೆ ಶುರು ಮಾಡಿದ್ರು. ಇಲ್ಲಿ ಖುಷಿ ವಿಷಯ ಏನು ಅಂತ ಹೇಳಿದ್ರೆ ಅಷ್ಟೊಂದು ಬರ್ಡನ್ ಆಗಲಿಲ್ಲ ಈ ಬಾರಿ ನೆಡಬೇಕಾದ್ರೆ, ಏಕೆಂದರೆ ಭೂಮಿ ಸ್ವಲ್ಪ ಮೃದು ಆಗಿರೋದ್ರಿಂದ ಈಸಿಯಾಗಿ ಗುಂಡಿ ಎಲ್ಲ ತೆಗೆದ್ರು. ನೋಡ್ಬೋದು ಈ ವಿಡಿಯೋದಲ್ಲಿ ಬಿಗಿನಿಂಗ್ ನಾವು ತೋಟ ಮಾಡಿದಾಗ ನಮ್ಮ ಭೂಮಿ ಹೀಗಿತ್ತು. ಒಂದು ಗಿಡ ನೆಡಬೇಕು ಅಂದ್ರೂ ಒಂದು 10 ನಿಮಿಷ ತೊಗೊತಾ ಇದ್ವಿ, ಅಷ್ಟು ಭೂಮಿ ಗಟ್ಟಿ ಇತ್ತು. ಬಟ್ ಇವಾಗ ಒಂದು ಸ್ವಲ್ಪ ಮಟ್ಟಿಗೆ ಏನಾಗಿದೆ, ಮೃದು ಆಗಿದೆ, ಏಕೆಂದರೆ ಹೆಚ್ಚು ಮಲ್ಚಿಂಗ್ ಎಲ್ಲ ಮಾಡ್ತಿರೋದ್ರಿಂದ ಸ್ವಲ್ಪ ಚೇಂಜಸನ್ನು ನೋಡ್ಬೋದು. ನಾನು ಆಗಲೇ ಹೇಳ್ದಂಗೆ ಒಂದು 7 ಗಿಡನ ತೊಗೊಂಡು ಹೋಗಿದ್ವಿ. ಅದರಲ್ಲಿ ಒಂದು 5 ನಿಂಬೆಹಣ್ಣಿನ ಗಿಡ, ರಂಬೂಟಾನ್, ವಿಯೆಟ್ನಾಂ ಹಲಸು, ಹಾಗೆಯೇ ಮರ್ಸೇಬು, ಹೀಗೆ ಕೆಲವೊಂದು ಗಿಡಗಳನ್ನ ತೊಗೊಂಡೋಗಿದ್ವಿ. ನಮ್ಮದು ಕಲ್ಲು ಭೂಮಿ ಆಗಿರೋದ್ರಿಂದ ನಾವು ಒಂದು 50 ನಿಂಬೆ ಗಿಡ ನೆಡಬೇಕು ಅಂತ ಹೇಳಿ ನಮಗೆ ಪ್ಲ್ಯಾನ್ ಇದೆ. ಇವಾಗ ನಮ್ಮ ಮನೆಯವರು ಇಲ್ಲಿ ಗಿಡ ಏನು ನೆಡ್ತಾ ಇದ್ದಾರೆ, ಇದು ನಿಂಬೆ ಗಿಡ. ಇದು ಪರ್ ಗಿಡಕ್ಕೆ ನಾವು 300 ರೂಪಾಯಿ ಕೊಟ್ವಿ. ನಾವಿವಾಗ ಒಂದು 50 ಗಿಡ ನೆಡಬೇಕು ಅಂದರೆ ಸ್ವಲ್ಪ ನಮಗೆ ಕಾಸ್ಟ್ಲಿ ಆಗುತ್ತೆ. ಹಾಗಾಗಿ ನೆಕ್ಸ್ಟ್ ಟೈಮ್ ನಾವೇ ನರ್ಸರಿ ಮಾಡಿ ಗಿಡಗಳನ್ನ ನೆಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಆ ಥರ ಏನಾದರೂ ನರ್ಸರಿ ಮಾಡಿದ್ರೆ ನಾನು ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಮತ್ತು ಇನ್ನೊಂದು ಖುಷಿ ವಿಷಯ ಏನು ಅಂತ ಹೇಳಿದರೆ, ಗುಂಡಿ ತೆಗಿಬೇಕಾದ್ರೆ ಸಿಕ್ಕಾಬಟ್ಟೆ ಎರೆಹುಳಗಳು ಸಿಗ್ತಾಯಿದ್ವು. ಅದು ನೋಡಿ ಅಂದ್ಕೊಂಡಿವಿ, ಓಕೆ ನಮ್ಮ ಭೂಮಿ ಇವಾಗ ಕೆಮಿಕಲ್ ಫ್ರೀ ಆಗ್ತಾ ಇದೆ ಅಂತ ಹೇಳಿ ಒಂದು ಕಡೆ ಖುಷಿ ಆಯಿತು. ಇದಾಗಿತ್ತು ಇವತ್ತಿನ ನಮ್ಮ ವೀಕೆಂಡ್ ವಿಡಿಯೋ. ಥ್ಯಾಂಕ್ ಯು.